ಮೊಬೈಲ್ ಸಮೇತ ಒಳಗಡೆನೆ ಐತೆ ನನ್ಗೆ ಎಂಟಿ ಹ್ಯಾಂಡು ಬಿಟ್ಟಿದ್ರೆ ಮಜಾ ಇರೋದು ಮಾತಾಡಲ್ಲ ಆಗಿರೋದು ನೋಡ್ಬೋದು. ಡೋರ್ ತಟ್ಲಿಲ್ವಾ ನೀನು? ಡೋರ್ ತಟ್ಲಿ ಇದು ನಾ ಬೆಲ್ ನೋಡ್ದೆ ಅದು ತಗೊಂಡಿಲ್ಲ ಆದ್ರೆ ಡಬ್ಬ ನನ್ ಮಗದ ಬೆಲ್ ವರ್ಕ್ ಆಯ್ತಿಲ್ಲ ಗಾಯ್ಸ್ ಜಸ್ಟ್ ಮಿಸ್ ಕ್ಯಾಮ್ರಾ ಅಲ್ಲಿ ಇಟ್ಬಿಟ್ಟು ಮರ್ತೋಗಿದ್ದೀನಿ. ಕ್ಯಾಮ್ರಾ ಕೊಡೋ ವಿಡಿಯೋ ಮಾಡಬೇಕು ಅಂತ ಅಂದೆ. ನಾನು ಬಿಡು ನೋಡೋಣ ಅಂತ ಆಮೇಲೆ ಏನ್ ಮಾಡೋದು ಅಂತ ಅವಾಗ ನೆನಪಾಯ್ತು. ಯಾವ ಕ್ಯಾಮ್ರಾ ನನ್ ಮುಟ್ಟೆ ಇಲ್ಲ ಅಂತೆ. ಸೈಕು ಮಚ್ಚ ಬಿಟ್ಟಿದ್ರೆ ಮಜಾ ಇರೋದು. ಹಾಯ್ ಸಗದ ಕಾಣಿಸ್ತಾ ಇದೀನಿ ನಾನು. ಮಾತಾಡು ನೋಡಿ ಇಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದೀನಿ, ಹೌದಾ ಇಲ್ವಾ? ಕರೆಕ್ಟಾಗಿ ಹೇಳ್ಬೇಕು ನೀವು. ಇದಂತೂ ಕಮೆಂಟ್ ಮಾಡ್ಲೇಬೇಕಾ? ಟೆನಿಕಾಸ್ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕಿದ್ರೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಐನೋ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ, ಬಟ್ ಇದೀವಿ. ಬಾಸ್ ರೆಡಿ ಆಗಿದ್ದಾರೆ ಫುಲ್ಲು ಜಿಂಕ್ ಚಾಕಾಗಿ. ನಾನು ರೆಡಿಯಾಗಿದ್ದೀನಿ ಸ್ವಲ್ಪ ಅಷ್ಟೇ, ನಾನು ಅಷ್ಟೊಂದೇನು ಚೆನ್ನಾಗಿ ರೆಡಿ ಆಗಿಲ್ಲ. ಸಿ ದಿಸ್ ಇಸ್ ಮೈ ಔಟ್ಫಿಟ್. ಈಗ ಅದೆಲ್ಲ ಓಕೆ. ಆರೆಂಜ್ ಕಲರ್ದು ತಗೊಂಡೆ ಅಂತಲ್ಲ? ನಾನು ತಗೊಂಡೇ ಇಲ್ಲ. ಹಿಂಗೆ ನೋಡಿ, ಏನು ಅಣ್ಣ ಬಾಸ್ ನಡ್ಕೊಂಡು ಹೋಗ್ತಾವನು. ಅವ್ರದ್ದೇ ಪೂಜೆ ಇರೋದು ಇವತ್ತು. ಫುಲ್ಲು ಜಿಂಕ್ ಚಾಕ್ ಮಾಡುವ ದೇವಸ್ಥಾನದಲ್ಲ, ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ. ವಿ ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟಿಲ್ ಈವ್ನಿಂಗ್ ಗಾಯ್ಸ್. ನನ್ನ ವಾಯ್ಸ್ ಓವರ್ ಆಗ್ತೀಯಾ ಇಲ್ವೋ? ಅದಕ್ಕೆ ಅಂತ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಿದ್ದೀನಿ. ಮುಚ್ಕೊಂಡು ಕಮೆಂಟ್ ಮಾಡಿ ಚೆನ್ನಾಗಿದ್ದೀನಿ ಅಂತ. ಅವ್ರು ರಿಸೆಪ್ಷನ್ ಹತ್ರ ಮೇ ಬಿ ಮಾಸ್ಟರ್ ಕಾರ್ಡ್ ಇರ್ತಾವಲ್ಲ ಅಂತ ರಿಸೆಪ್ಷನ್ ಹತ್ರ ಹೋಗಿ ಅವನು ಯಾರನ್ನ ಎದ್ದೇಳಿಸಿದ್ರು ಅವನು ಅಲ್ಲಿ ಒಳಗೆ ಹೋಗಿ ರಿಸೆಪ್ಷನ್ ಅಂತ ಅವ್ನು ದುಡ್ಡು ಕಟ್ಸ್ಕೊಂಡಲ್ಲ. ದುಡ್ಡು ಕಟ್ಸ್ಕೊಂಡಿರೋ ನನ್ನ ಮಗ ಯಾವನ್ನ ಕರೆದ, ಯಾರೋ ಸುರೇಶ ಅಂತ. ಅವನು ಪಾಪ ಬಂದ್ಬಿಟ್ಟು, ಸರ್ ನಾನು ಮೇಲಕ್ಕೆ ಬರಲ್ಲ, ಕಾರ್ಡ್ ತಗೊಂಡೋಗಿ ಡೋರ್ ಓಪನ್ ಮಾಡ್ಬಿಟ್ಟು ಕಾರ್ಡ್ ಮ್ಯಾಲಿಂದ ಕೆಳಗೆ ಎಸಿರಿ ಅಂತ. ನಾನು ಡೋರ್ ಓಪನ್ ಮಾಡಿ ಇನ್ನೊಂದು ಕಾಮಿಡಿ ಹೇಳ್ತೀನಿ ಕೇಳೋ. ಇನ್ನೊಂದು ಕಾಮಿಡಿ ಮಧ್ಯೆ ನಾನು ಕಂಟಿನ್ಯೂ ಮಾಡ್ಬಿಡ್ತೀನಿ. ಗೈಸ್ ಟೈಮ್ ಬಂದು 5:41. 5:29 ಠಕ್ ಅಂತ ಎಚ್ಚರ ಆಯಿತು ನನಗೆ. ಕನಸು ಪಟ್ ಅಂತ ಎಚ್ಚರ ಆಗ್ಬಿಡ್ತು. ಇವನಿಗೆ ನಾನು ಮಂಜಾ ಅಂತ ಹೇಳಿದೆ. ಅವನು ಅಂದ. ನಾನು ಅವಾಗ ಎದ್ದವನೇ ಗುರು ಇಲ್ಲೇ ಅವನೇ ಅಂತ ಅಂದ್ಕೊಂಡು ಓಕೆ ಮಂಜಾ ಹಿಂಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು 10 ನಿಮಿಷ 5:39 ಕತೆ ನಂದು ಏನಾಯಿತು ಕನಸಲ್ಲಿ ಏನು ಬಂತು ಹೇಳಿದೆ. 5 ಗಂಟೆಗೆ ಇವ್ನು ಎದ್ದು ಹಿಂಗೆ ಹೋದ, ಅದು ಜ್ಞಾಪನ ಇದೆ. ಅದಾದ್ಮೇಲೆ 5ರಿಂದ 5:30 ಮಧ್ಯದಲ್ಲಿ ಕನಸು ಬಿತ್ತು ಗೈಸ್. ಒಂದು ಸ್ವಲ್ಪ ಕೆಟ್ಟ ಕನಸೆ. ಟಪ್ ಅಂತ ಹೇಳಿ ಆಫ್ ಮಾಡೋರು, ಕಣ್ಣು ಹೋಗಿತಾರೆ. ಓಕೆ ಅಂತ ಹೇಳ್ಬಿಟ್ಟು ಇವ್ನಿಗೆ ಹೇಳಿದೆ. ಆಮೇಲೆ ಟಕ್ಕಂತ ದೇವ್ರ ಫೋಟೋ ತೆಗೆದ್ಬಿಟ್ಟು ತೋರಿಸ್ದ. ನೋಡಪ್ಪ ಇದು ಬೆಳಗ್ಗೆ ನಾನು ನೋಡಿಲ್ಲ, ಇನ್ನು ನೋಡ್ಕೊಂಬಿಡು ಕ್ಲೀನಾಗೆ ಅಂತೇಳಿ ದೇವ್ರ ಕೈ ಮುಗ್ದು ಆಯಿತು. ಹಿಂಗೆ ಕತೆ. ಆ್ಯಕ್ಚುಲಿ ಏನು ಗೊತ್ತಾ, ಕುರುಕ್ಷೇತ್ರ ಅಲ್ಲ, ಕುಕ್ಕೆ ಸುಬ್ರಹ್ಮಣ್ಯಗೆ ಏನು ಗೊತ್ತಾ ಬಂದಿರೋದು? ಫ್ಯಾಮಿಲಿ ಪೂಜೆ ಮಾಡಿಸ್ತಿದ್ದ ಅವನು ಅಂತ ಬಂದಿದ್ದೆ. ದ ರೀಸನ್ ಬಿಹೈಂಡ್ ಈಸ್ ನಾಟ್ ಲೈಕ್ ಫ್ಯಾಮಿಲಿ ಪೂಜೆ ಅಲ್ಲ ಇದು. ಏನು ಅಂತಂದ್ರೆ ಅವನಿಗೆ ಸರಿನಾ ಕಾರ್ಡ್ ತಗೊಂಡ್ಬಂದೆ. ಸೊ ನಿಂಗೆ ಸ್ಕ್ಯಾನ್ ಮಾಡಿ ಹಿಂಗೆ ತಳ್ಬಿಟ್ಟು ಬಿಡು ಓಪನ್ ಆಯ್ತು ಒಂದು ಕಾರ್ಡ್ ಎಸಕ್ಕೆ ಹೋಗ್ತೀನಿ, ಮತ್ತೆ ಪಸಕ ಮಂಗ್ಲಾಕಾಯ್ತು. ಅಣ್ಣ ಇರೋಣ ಮತ್ತಿಲ್ಲ ನನಗೆ ಅಣ್ಣನ ನಗ್ತಾವನೆ ಗುರುನ. ಸರ್ ಅದು ಪುಷ್ ಮಾಡ್ರಿ ಸರ್ ಅಂತ. ಆಮೇಲೆ ಅದು ಹಿಂದಗಡೆ ಮ್ಯಾಗ್ನೆಟ್ ಇತ್ತಲ್ಲ, ಓಪನ್ ಮಾಡಿ ಫುಲ್ ಒಬ್ಬನೇ ಬಿಟ್ಟೋಗೋನೆ. ಅದು ಡೋರ್ ಬೇರೆ ತೆಗೆದು ಅವ್ನು ಕೆಳಗೆ ಬೇರೆ ಹೋಗೋನೆ. ಮ್ಯಾಗ್ನೆಟ್ ಮಾಡಿ ಕೊಟ್ಟೆ. ಆಮೇಲೆ ಅವನು ಕೊಳಕರ ಸರ್ ಡೋರ್ ಓಪನ್ ಮಾಡಿ ಅದು ನೀವು ಕಾರ್ಡ್ ತೆಗೆದ್ಬಿಟ್ರೆ ಕಂಪ್ಲೀಟ್ ಒಳಗಡೆ ಪವರ್ ಕಟ್ ಆಗುತ್ತೆ ಅಷ್ಟೇ, ಕಾರ್ಡ್ ಇಟ್ಕೊಳ್ಳಿ ಏನಾಗಲ್ಲ ಅಂತದಂದ. ಎಲ್ಲ ಇಟ್ಕೊಡೋದು ಗುರು, ಇಲ್ಲೇ ಬಿಟ್ಟು ತೆಗ್ದಿರ್ತೀವಿ ಹೊರಗೆ. ಆಮೇಲೆ ನಾನು ಹೊರಕ್ಕೆ ಬರಲ್ಲ, ಒಳಗಡೆ ಇರ್ತೀನಿ ಅಂತ ನಾನು ಮತ್ತೆ ಹೋಗೇ ಇಲ್ಲ. ನಾನು ಹೇಳ್ಬಿಟ್ಟು ಮಲಗಿದ್ದೀನಿ ಗಾಯ್ಸ್. ನೀನು ಮಚ್ಚ ಡೋರೇ ತೆಗಿಯಕ್ಕೆ ಹೋಗ್ಬೇಡ ನೀನು ರಾತ್ರಿ ಟೈಮು. ಸುಮ್ಮನೆ ಸೀನ್ಗಳು ಬೇಡ, ಡೋರ್ ತೆಗಿಬೇಡ, ಕಿಟಕಿನೂ ತೆಗಿಬೇಡ. ಜಸ್ಟ್ ಅದು ಕಿಟಕಿ ಓಪನ್ ಮಾಡ್ಬಿಟ್ಟು ಕರ್ಟನ್ ಹಾಕಿರೋ. ನೈಟ್ ನನಗೆ ಹೊರಗಡೆ ಹೋಗಕ್ಕೆ ಇಷ್ಟ, ಅವನಿಗೆ ಇಷ್ಟ ಅಂತ ನಾನು ಹೇಳಿದ್ದೀನಿ ಬೇಡ ಅಂತ. ನನ್ನ ಮಗ ಅದೇ ಮಾಡೋನು, ಏನು ಮಾಡೋಕ್ಕಾಗಲ್ಲ. ಹುಡುಕ್ತಾ ಇದ್ದಾರೆ. ಅದಕ್ಕೋಸ್ಕರ ಕುಕ್ಕೆ ಸುಬ್ರಹ್ಮಣ್ಯ ನನಗೆ ಇವಾಗಲೇ ಗೊತ್ತಾಗಿದ್ದು, ಅದನ್ನು ವಿಡಿಯೋ ಮಾಡಲೇಬೇಕು ಅನಿಸ್ತು, ಅದಕ್ಕೆ ಮಾಡಿದೆ. ತಿಂಡಿ ತಿನ್ನುವಾಗ ಸಿಗ್ತೀವಿ, ಬಾಯ್. ಹಂಗಲ್ಲ ಇದು ಇಲ್ಲಡ ಓಕೆ ಬಾಯ್. ಇಲ್ಲಿ ನೋಡ್ಬೋದು ಏನಾಗಿದೆ ಸಿಚುವೇಶನ್ ಅಂದರೆ ಗಾಯ್ಸ್, ಏನಾಗಿಲ್ಲ, ಎಲ್ಲ ಗಾಡಿಗಳು ಬಿಟ್ಬಿಟ್ಟಿದ್ದಾರೆ.
ಒಂದು ಹತ್ರನೂ ಆ ಕಡೆ ಹೋಗೋಕ್ಕೆ ಜಾಗನೇ ಬಿಟ್ಟಿಲ್ಲ, ಎಲ್ಲ ಬ್ಲಾಕ್ ಮಾಡ್ಬಿಟ್ಟವ್ರೆ. ಹೆಂಗೆ ಹೋಗೋದು ನೋಡ್ತಾ ಇದ್ದೀವಿ, ಜಾಗನೇ ಇಲ್ಲ. ಮಚ್ಚ ಲೋ ಆ ಸೈಡಾಗ ಹಂಗೆ ಹೋಗ್ಬೋದು ನೋಡು. ನೋಡ್ತಾ ಇದ್ದೀವಿ ನಾವು. ಇಲ್ಲಿಂದ ಮಾಡ್ಕೊಬೇಕಂಗಾರೆ ನೀವು ಹಂಗೆ ಬರ್ಬೇಕು. ಆಗಿಂದನೂ ನನಗೊಂದು ಟೆನ್ಷನು, ಅಲ್ಲಿಂದನೂ ದೇವಸ್ಥಾನದ ಒಳಗಡೆ ಗಾಡಿ ಹೆಂಗೆ ತೆಗಿಯೋದು ಅಂತ ಇದು ಮಾಡ್ತಾ ಇದ್ದಾನೆ. ಯೋಚನೆ ಮೇಲೆ ಯೋಚನೆ ಗಾಯ್ಸ್. ಅಪ್ಪ ದೇವ್ರೆ, ಈ ಗ್ಯಾಪಲ್ಲಿ ಟ್ರೈ ಮಾಡ್ತಿದ್ದೀವಿ. ಅಣ್ಣ ನುಗ್ಗಿಸ್ತಾನೆ ನೋಡ್ರಿ. ಈಗ ಏನು ಅನ್ಕೊಂಡಿದ್ದೀರಾ? ಡ್ರೈವಿಂಗ್ ಹೇಳ್ಕೊಟ್ರೆ ನಾನು ನೋಡಿ ಆರಾಮಾಗಿ ಹೋಗುತ್ತೆ ನೋಡಿ ಗಾಡಿ. ಈಗ ಹೆಂಗೆ ನುಗ್ಗಿಸ್ತಾನೆ ಅಂದರೆ ನಮ್ಮ ಮಚ್ಚ ನೋಡಿ. ಈಗ ಓಕೆ, ಹಿಂಗೆ ನೋಡಿ ನಾನು ಹೇಳ್ಕೊಟ್ಟಂಗೆ ಕರೆಕ್ಟಾಗಿ ನುಗ್ಗಿಸ್ತಿದ್ದಾನೆ ಗಾಡಿನ. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಇಟ್ಸ್ ನಾಟ್ ಅಬೌಟ್ ದ ಕಾರ್, ಓಕೆ, ಇಟ್ಸ್ ಅಬೌಟ್ ದ ಸ್ಕಿಲ್, ಹೌ ಯು ಗೈಸ್ ವಿಲ್ ರೈಡ್, ಓಕೆ, ಡ್ರೈವ್. ಇದಕ್ಕೆ ನಾನೇ ಹೇಳ್ಕೊಟ್ಟಿದ್ದು ಇದಕ್ಕೆ. ನೋಡಿ ಹೆಂಗಿದೆ ಸ್ಮೈಲ್, ಸಕ್ಕತ್ತಾಗಿದೆ ಆ ಸ್ಮೈಲು. ಹಾಂ ಹೌದು. ಗಾಯ್ಸ್ ಇವಾಗ ಗಾಡಿ ಕೀಯಲ್ಲಿ ಇಲ್ಲಿ ಕಾರ್ಡು. ಆಲ್ರೈಟ್ ಗಾಯ್ಸ್, ಇವಾಗ ಸ್ಟೇನ ಬಿಡ್ತಾ ಇದ್ದೀವಿ. ಸೊ ಟೈಮ್ ಆಗಿದೆ ಆಗಲೇ 1:50 ಆಯ್ತು. 1:50 ಕರೆಕ್ಟಾಗಿ ಟೈಮ್ ಅಂತ ಅನ್ಕೊಳ್ಳೋಣ. ನೆನ್ನೆ 1:35 ಬಿಟ್ಟಿದ್ವಿ, ಇವತ್ತು 1:47 ಮಿನಿಟ್ಸ್ ಬ್ಯಾಕ್. ಅಷ್ಟಕ್ಕೆ ಬಿಡ್ತಾ ಇದ್ದೀವಿ. ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ. ತಗೋ ಹಿಡ್ಕೊ ಹಂಗೆ ಕ್ಯಾಮ್ರಾ. ಟೈರು ಏರ್ ಪ್ರೆಷರ್ ನೋಡಿ, ಇಲ್ಲಿ ಚೆಕ್ ಮಾಡಿಸಿ ಕಮ್ಮಿ ಮಾಡಿಸ್ತಾ ಇದ್ದೀನಿ. ಈ ಕಡೆ ಟೈರಲ್ಲಿ 45 ಇಟ್ಟಿದ್ದಾರಂತೆ, ನಾನು 35 ಇಟ್ಟಿದ್ದಾರೆ ಅನ್ಕೊಂಡಿದ್ದೀನಿ. ಗಾಡಿ ಫುಲ್ ದಡ ಹೊಡೆದಂಗೆ ಆಗ್ತಿದೆ. ಹಿಡ್ಕೊಂತೀನಿ ಕ್ಯಾಮ್ರಾ. ಹೇ ಡ್ಯೂಡ್, ಹೌ ಆರ್ ಯು? ತುಂಬಾ ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ ನನ್ನನ್ನ. ಫ್ರಮ್ ಮಾರ್ನಿಂಗ್ ಲೆಫ್ಟ್ ಸೈಡ್ ವ್ಯೂ ತೋರಿಸು. ಲೆಫ್ಟ್ ಸೈಡ್ ವ್ಯೂ ಸಿ, ಆಕ್ಚುಲಿ ದಿಸ್ ಇಸ್ ದ ವ್ಯೂ. ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂತ. ಈಗ ಗೊತ್ತಾಯ್ತು ನೋಡಿ, ನಾನೆಲ್ಲ ಒಂದು 35 3 ಪಾಯಿಂಟ್ಗೆಲ್ಲ ಏನಾಗಲ್ವಲ್ಲ ಅನ್ಕೊಂತಿದ್ದೀನಿ. ಈ ಕಡೆ 38, ಈ ಕಡೆ 45. ಈ ಕಡೆ ಎಷ್ಟೋ ಕೇಳಬೇಕು ಇವಾಗ. ಒಣ್ಣಂಗೆ ಕೇಳ್ಕೊಂಬರೋಣ ಇರಿ ಒಂದ್ಸಲ. ನಾವಿವಾಗ ಇದ್ದೀವಿ ಬಿಸ್ಲೆ ಘಾಟಲ್ಲಿ. ನೋಡ್ಬೋದು ಮುಂದೆ ನೋಡಿ, ಯಾವುದೋ ಒಂದು ಗಾಡಿ ಸಿಕ್ತು. ಯಾವುದೋ ಆನೆ ಬಂದಿಲ್ವಣ? ನೆಕ್ಸ್ಟ್ ಯಾರಾದ್ರೂ ಸಿಕ್ಕಿದ್ರೆ ಮಾತಾಡಿಸ್ತೀನಿ ನಿಲ್ಸಿ. ಇದು 30 ಆಯ್ತಾ? ಎಲ್ಲ ಇದು ಮಾಡ್ಬಿಟ್ಟವ್ರೆ ಒಂದೊಂದೊಂದೊಂದೊಂದು. ಸೊ ಈ ಕಡೆ 30, ಅದು 38, ಆ ಕಡೆದು 45, ಈ ಕಡೆದು ಗೊತ್ತಿಲ್ಲ, ಚೆಕ್ ಮಾಡ್ತಾ ಇದ್ದಾರೆ ಈಗ. ನೋಡಪ್ಪ ಬೋರ್ಡು, ವಾಹನಗಳು ನಿಧಾನವಾಗಿ ಚಲಿಸಿ ಆನೆಗಳ ಸಂಚಾರ ಇರಬಹುದು ಅಂತ ಹೇಳಿ. ಸೊ ಅವನು ಕೇಳ್ತಾ ಸಿಗುತ್ತಾ ಅಂತ. ಇಷ್ಟೊತ್ತಲ್ಲಿ ಹೇಳೋಕ್ಕಾಗಲ್ಲ ಗುರು, ಬಟ್ ರಾತ್ರಿ ಹೊತ್ತಂತೂ ಪಕ್ಕ ಸಿಗುತ್ತೆ ಅನ್ನೋ ಥರ ಹೇಳ್ದೆ. ಅದಕ್ಕೆ ದೇವ್ರನ್ನ ಬೇಡ್ಕೊಂತ ಇದ್ದಾನೆ ಅಣ್ಣ, ಒಂದಾದ್ರೂ ಆನೆ ಕಾಣಲಿ ಅಂತ. ಬಟ್ ಬೇಡ, ಕಾರಲ್ಲಿದ್ದೀವಿ. ಓಕೆ ನೋಡಿ, ಚೇಂಜ್ ಆಯ್ತಾ ಅಂತ ನನ್ನನ್ನು ಕೇಳ್ತಾವನೆ. ನನ್ನ ಹತ್ರ ಚೇಂಜೇ ಇಲ್ಲ, ದುಡ್ಡೇ ತಂದಿಲ್ಲ ನಾನು. ಸರ್ ಹಾಯ್ ಮಾಡಿ ಒಂದಿಲ್ಲಿ. ನೋಡಿ ಟಿಕೆಟ್ ತೊಗೊತಾ ಇದ್ದೀವಿ ಈಗ. ಎಷ್ಟು ಸರ್? 20 rupees. 20 ರೂಪಾಯಿ ಒಂದು ಟಿಕೆಟು ಗೈಸ್. ಬಂದು ವಿಸಿಟ್ ಮಾಡಿ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಇವ್ನು ಹೆಂಗೆ ಟಿಪ್ ಟಾಪ ರೆಡಿ ಆಗಿದೆ ನಾನು ಬಿಸ್ಲೆ ಘಾಟ್ ನೋಡೋಕ್ಕೆ. ಇದು ಎಂಟ್ರಿ ಗೈಸ್. ಓಕೆ, ಸಣ್ಣದಾಗಿರುತ್ತೆ, ದೊಡ್ಡದಾಗೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಅದು ಲಾಕ್ ಮಾಡಿರ್ತಾರೆ ಗೇಟ್ ಯಾವಾಗ. ಶಶಾಂಕ್ ನೋಡಿ ಗಾಯ್ಸ್, ಅಲ್ಲಿ ಅವ್ರು ಟಿಕೆಟ್ ಕೊಡ್ತಿರ್ತಕ್ಕಂಥವ್ರು ಯೂಟ್ಯೂಬ್ ಚಾನಲ್ ನಂದು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ನಂದಿದೆಯಾ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಂದು ಯೂಟ್ಯೂಬ್ ಚಾನಲ್ ಇಲ್ಲ, ಅವನದಿದೆ. ಸೊ ಸರ್ಚ್ ಮಾಡ್ತಿದ್ದಾರೆ ಅವರು ಸರ್ರು, ನೋಡ್ತಾರೆ. ಸರ್ ಶಶಾಂಕ್ ವೇಣಗಂಟೆ ಅಂತ ಇವ್ರದೇ ಚಾನಲ್ ಅಲ್ಲ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ಇದೆ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಕೆಳಗಡೆಗಿರೋ ಗಂಟೆ ಬೆಲ್ ಮಾತ್ರ ಹೊಡೆಯೋದು ಮಾತ್ರ ಮರಿಬೇಡಿ. ನೋಡಿ ಇಬ್ಬರು ಹೋಗ್ತಾ ಇದ್ದೀನಿ ಬಿಸ್ಲೆ ಘಾಟ್ ವ್ಯೂಗೆ. ಅಲ್ಲ ನನಗೂ ಇಷ್ಟ ಆಗ್ತೈತೆ ವಿಡಿಯೋ ಮಾಡಬೇಕು ಅಂತ ಆಸೆ. ಚಾನಲ್ ತಗೊಂತಾ ಇದ್ದೀನಿ ನಾನು, ಆಸೆ ₹1,00,000 ಕೊಡ್ತಾ ಇದ್ದೀನಿ ಗೈಸ್. ನನ್ನ ಹತ್ರ ಕಾಸಿಲ್ಲ, ಬಟ್ ಮಂತ್ಲಿ ಚಾನಲ್ ತಗೊಂತೀನಿ, ಕೊಡ್ತೀನಿ. ಮಂತ್ಲಿ 10,000 ಕೊಡ್ತೀನಿ, 1 ವರ್ಷದವರೆಗೂ, 10 ತಿಂಗಳವರೆಗೂ. ಓಕೆನಾ? ಕೊಡ್ತೀವಿ ಇವಾಗ. ಈಗ ಆಗಲ್ಲ, ತಿಂಗಳ ಒಂದು 10,000 ಕೊಡ್ತೀನಿ ಅಂದಿದ್ದು. ಆಯ್ತು, ಓಕೆನಾ? ಗೈಸ್ ನೋಡಿ, ಇದು ಬೇಡ, ಅದೆಲ್ಲ ತೋರಿಸಲ್ಲ. ಇದು ಮಾತ್ರ ನೋಡ್ರಿ ಸಾಕು. ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ ಏನು ಅಂತ. ಟಾಯ್ಲೆಟ್ ಅಷ್ಟೇ, ಪಬ್ಲಿಕ್ ಟಾಯ್ಲೆಟ್. 10,000 ಕೊಡಪ್ಪ ತಿಂಗಳಿಗೆ. ಆಯ್ತು, ದಟ್ಸ್ ಮೋರ್ ದೆನ್ ಎನಫ್. ಕೊಡು ಗೈಸ್.
ಸ್ವಲ್ಪ ವಾಕ್ ಮಾಡಬೇಕು ಬಿಸ್ಲೆಘಾಟ್ ಪಾಯಿಂಟ್ ವ್ಯೂ ಪಾಯಿಂಟಿಗೆ. ಓಕೆ, ಅಲ್ಲಿಗೆ ರೀಚ್ ಆದಮೇಲೆ ಮತ್ತೆ ವೀಡಿಯೋ ಇದನ್ನು ಮಾಡ್ತೀವಿ ಗೈಸ್. ನೋಡಿ ಇದೆ ಬಿಸ್ಲೆ ವ್ಯೂ ಪಾಯಿಂಟು. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗೋಣ. ನೋಡಿ ನಮ್ಮ ಶಶಾಂಕ್ ವೇಣಂಗಂಟಿ ಯೂಟ್ಯೂಬ್ ಚಾನಲ್ ಓನರ್ ಹೋಗ್ತಾ ಇದ್ದಾರೆ ಮುಂದೆ, ನಾನು ಹಿಂದೆಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಏನು ಮಾಡ ಒಂದು ಜಸ್ಟ್ ಇಷ್ಟಷ್ಟೇ, ಹಾಗೆಲ್ಲ ಇಲ್ಲ. ಸಕಲೇಶ್ಪುರ ಇನ್ನ ಜಸ್ಟ್ 7 ಕಿಲೋಮೀಟರ್ ಇದೆ ಅಷ್ಟೇ. ಒಳ್ಳೆ ಒಂದು ಚೆನ್ನಾಗಿದೆ ವ್ಯೂಸು. ಆ್ಯಕ್ಚುಲಿ ವ್ಯೂಸ್ ಎಲ್ಲ ಕ್ರೇಜಿ ಆಗಿತ್ತು, ಬಟ್ ನಾವು ಅಷ್ಟೊಂದು ಕ್ಯಾಮ್ರಾ ಯೂಸ್ ಮಾಡಿಲ್ಲ ಇವತ್ತು. ನೋಡ್ಬೋದು, ಇಬ್ಬರಿಗೂ ನಿದ್ದೆ ಬರ್ತಿತ್ತು, ಅದಕ್ಕೆ ಒಳ್ಳೆ ನಿದ್ದೆ ಇತ್ತು ಗಾಯ್ಸ್. ಅಯ್ಯೋ ಕೇಳಬೇಡಿ, ನನಗೂ ನಿದ್ದೆ ಬರ್ತಾಯಿದೆ, ಅವನಿಗೂ ನಿದ್ದೆ ಬರ್ತಿದೆ. ಬಟ್ ಹಂಗೆ ಸ್ವಲ್ಪ ಹಿಂಗೆ ಕಣ್ಣೆಲ್ಲ ಉಜ್ಕೊಂಡು. ನನಗೆ ಯಾಕೆ ನಿದ್ದೆ ಬರ್ತಿದೆ ಅಂದರೆ ನಾನು ಶೂಟ್ ಮಾಡಿದ್ದೆ. ಗೈಸ್ ಜಸ್ಟ್ ಎಂಟ್ರ್ ಆದ್ವಿ ಈ ಕಡೆ ಲೆಫ್ಟ್ ಸೈಡ್ ಅಲ್ಲ, ರೈಟ್ ಸೈಡಿಂದ ಮೈನ್ ರೋಡ್ಗೆ ಎಂಟ್ರ್ ಆದ್ವಿ. ಇಲ್ಲಿ ನೋಡಿ ಯಾರ್ಯಾರು ಏನು ಲುಕ್ಕಿದೆ ಗಾಡಿ. ಸೊ ಈಗ ನಾವು ಸಕಲೇಶ್ಪುರ ಒಳಕ್ಕೆ ಹೋಗಲ್ಲ, ಡೈರೆಕ್ಟ್ ಹಾಸನದ ಕಡೆಗೆ ಪಯಣ. ನಾನು ತಿಂದೆ, ನೀನು ತಿಂದಿಲ್ಲ. ನಾನು ತಿಂದಿಲ್ಲ, ಬಟ್ ಈ ಡಾಬಾದಲ್ಲಿ ಊಟಕ್ಕೆ ಹಾಕ್ಬೇಕೀಗ. ಈ ಡಾಬಾದಲ್ಲಿ ಊಟಕ್ಕೆ ಹಾಕ್ಬೇಕು, ಹಾಗಾಗಿ ಅದಕ್ಕೆ ಹೇಳ್ದೆ ಸಕಲೇಶ್ಪುರ ಬಿಟ್ಟು ಮುಂದೆ ಹೋದ್ಮೇಲೆ ಹಾಕೋಣ. ಹಾಸನದಲ್ಲಿ ಸಲಗಾರ ಟೀ ಕುಡಿಯೋಣ ಹಾಸನದಲ್ಲಿ. 41 ಕಿಲೋಮೀಟರ್ಸ್ 42 ಮಿನಿಟ್ಸ್ ತೋರಿಸ್ತಾ ಇದೆ. ಇಲ್ಲಿ ಜನ ಕಮ್ಮಿ ಇದಾರೆ ಅಂದ್ರೆ ಏನ್ ಕತೆ ಗಾಯ್ಸ್? ದ ಹುಸೂರ್ ಇಂಪೀರಿಯಲ್ ಹೆರಿಟೇಜ್ ಎರಡನ್ನೂ ನನ್ನ ಮಗ ಕೊಡ್ಸ್ಲಿಲ್ಲ ಊಟ ಇವತ್ತು. ಮೊಘಲ್ ತಂದೂರ್ ಕಾರ್ವಾಲಿ ಚೈನೀಸ್ ಅಂತದು. ಹೋಗೋಣ? ಚೆನ್ನಾಗಿರಲ್ಲ. ನೋಡಿ ಗೈಸ್, ಮೆನು ನೋಡ್ದ, ಮೆನು 300-400 ಇತ್ತು. ಅದಕ್ಕೆ ಚಿಚ್ಚಿ ಚೆನ್ನಾಗಿಲ್ಲ ಅಂತೆ. ನಾನು ಅದಕ್ಕೆ ಇವಾಗ ಊರ್ ಕಡೆ ಹೊರಟ್ವಿ. ಲೆಟ್ಸ್ ಸಿ ನಾನು ಎಷ್ಟೊತ್ತಿಗೆ ಹಿಟ್ ಮಾಡ್ಬೋದಂತ. ಕರೆಕ್ಟಾಗೆ ನೋಡಿ, ಇಲ್ಲಿ ಬಾಣಾವರ ಬಂದ್ವಿ ನಾವು, ಹಾಸನ ಹೋಗ್ಲಿಲ್ಲ. ಸೊ ಊಟ ತಿಂಡಿ ಎಲ್ಲೂ ನಿಲ್ಸಿಲ್ಲ, ಡೈರೆಕ್ಟ್ ಯಾವರು ಸಕಲೇಶ್ಪುರ ಇಂದ ಬಾಣಾವರ ಗೈಸ್. ಬೇಲೂರು ಹಳೇಬೀಡು ಅದು ಆನ್ ದ ವೇ ಬಂದಿತ್ತು. ಕರೆಕ್ಟಾಗಿ 5:30 ಬಾಣಾವರದಲ್ಲಿ ಇದೀವಿ. ಇದು ಬಾಣಾವರ. ಆರ್ ನಿಯರ್ ಮಂಜೂಸ್ ಹೌಸ್ ಬಂದ್ಬಿಟ್ವಿ. ಮಂಜು ಅವರೇ, ಬಂತು ನಿಮ್ಮ ಮನೆ. ಥ್ಯಾಂಕ್ ಯು. ಕರೆಕ್ಟಾಗಿ ತಂದು ಮನೆ ಹತ್ರ ನಿಲ್ಸಿದ್ದಕ್ಕೆ. ಮುಂದಕ್ಕೆ ಹೋಗೋರು ಯಾಕೆ ಫೋಟೋಸ್ ಕಳಿಸ್ಕೊಬೇಕು, ಇಲ್ಲೇ ನಿಲ್ಸಿದ್ರೆ ಸುಮ್ಮನೆ ಟ್ರಾಫಿಕ್ ಆಗುತ್ತೆ. ಏನಾಗಲ್ಲ.